ಇನ್ನು ಉಳಿದಂತೆ ಏನೋ ನಮ್ಮ ಜಮೀರ್ ಅಹ್ಮದ್ ಅವರು ಮೀಟಿಂಗಿಗೆ ಬರಲಿಲ್ವಂತೆ, ಸಿ ಎಮ್ ಕರೆದ ಮೀಟಿಂಗ್ಗೆ. ಎಲ್ಲಿ ಬರ್ತಾರೆ ಸರ್? ಒಂದು ಏನೋ ಅವ್ರಿಗೆ ಏನೋ ಕೇಳಲಾರದ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ ಸೇರಿ. ಅವ್ರನ್ನ ಮಿನಿಸ್ಟರ್ ಗಾದಿ ಕೇಳೋದು ಬೇಡವೇ ಬೇಡ ಅಂತ ನಿಂತ್ಬಿಟ್ಟಿದ್ದಾರೆ ಪಾಪ. ಅವರೇ ಆ ಪರಿಸ್ಥಿತಿ ತಂದು ಬಿಟ್ಬಿಟ್ಟಿದ್ದಾರೆ. ಒಂದು ಆಡಿಯೋ ಬಿಟ್ಟರು, ಫಸ್ಟು ಸಿಕ್ಕಾಪಟ್ಟೆ ನೆಗೆಟಿವ್ ಸುದ್ದಿ ಆಯಿತು, ಆಮೇಲೆ ಇನ್ಯಾವುದೋ ಕೆಲವು ಸ್ಕ್ಯಾಮ್ದೆಲ್ಲ ಸುದ್ದಿ ಓಡಾಡ್ತಾ ಇದೆ. ಪಾಪ ಆಡಿಯೋಗೆ ಅವರು ಸ್ಟೇ ತಂದಬೇಕಾದ ಪರಿಸ್ಥಿತಿ ಬಂತು. ಅವ್ರಿಗೆ ಮಿನಿಸ್ಟರ್ ಗಾದಿನೂ ಬೇಡ, ಏನೂ ಬೇಡ, ನಮ್ಗೆ ಟಾರ್ಚರ್ ಕೊಡದೇ ಇದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಪಾಪ. ಅದಕ್ಕೋಸ್ಕರ ಅವ್ರು ಮೀಟಿಂಗ್ ಬಂದಿಲ್ಲ. ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದಿಲ್ವಂತೆ. ಬಹುಶಃ ಏನು ಕೆಲಸ ಇತ್ತೋ ಏನೋ ಗೊತ್ತಿಲ್ಲ, ಅಥವಾ ಅವ್ರದ್ದು ಇನ್ನೊಂದೇನೋ ಬೇಡಿಕೆ ಇದೆಯಲ್ಲ, ಇನ್ನೊಂದು ಖಾತೆ ಕೊಡಿ ಅಥವಾ ಬೇರೆ ಏನೋ ಕಾಂಪನ್ಸೇಟ್ ಮಾಡಿ ಅಂತೇನೋ ಬೇಡಿಕೆ ಇದೆಯಂತೆ. ಪರಮೇಶ್ವರ್ ಅವರು ಮತ್ತು ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿದ್ದಾರೆ. ಏನು ಲಿಸ್ಟ್ ಫೈನಲ್ ಮಾಡಿದ್ದಾರೆ. ಈಗ ಸಿ ಎಮ್ ಕೂತು ಮಂತ್ರಿಗಳ ಪಟ್ಟಿನ ಅಂತಿಮ ಮಾಡ್ತಾರಾ, ಸಿ ಎಮ್ಮು ಮತ್ತು ಸಿದ್ದರಾಮಯ್ಯನವರು ಕೂತು ಫೈನಲ್ ಮಾಡ್ತಾರಾ, ಅಥವಾ ಇವರಿಬ್ಬರ ಮಧ್ಯೆ ಯಾರು ಬಿ ಕೆ ಹರಿಪ್ರಸಾದ್ ಅವರು ಕೂತ್ಕೋತಾರಾ? ಬಟ್ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಬಹಳಷ್ಟು ಏನೋ ಸೆಟ್ಲ್ ಆಗೋದಿದೆ. ಈ ವಿಚಾರಗಳಲ್ಲಿ ಸುಮಾರು ಸೆಟ್ಲ್ಮೆಂಟ್ ಆಗೋದಿದೆ. ಹಾಗಾಗಿ ಡಿಸ್ಪ್ಯೂಟ್ ಹಾಗೇ ಇದೆ, ಆ ಡಿಸ್ಪ್ಯೂಟು ಬಗೆಹರಿತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳು ಸರ್ ಈ ಮಂತ್ರಿಗಾದಿಯ ಏನೋ ಹಂಚಿಕೆ ಇದೆಯಲ್ಲ, ಭಾಳ ಮತ್ತಷ್ಟು ಕಗ್ಗಂಟುಗಳಿಗೆ ಕಾರಣವಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ.